ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಅಂಜೀರ ಕ್ಯಾರೆಟು ಮತ್ತು ಶಾವಿಗೆ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ಹೊಸ ವರ್ಷಕ್ಕೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಅರ್ಧ ಕಪ್ ಆಗೋವಷ್ಟು ಕ್ಯಾರೆಟ್ ತುರಿ ತಗೊಂಡಿದ್ದೀನಿ, ಅರ್ಧ ಕಪ್ ಆಗೋವಷ್ಟು ಫ್ರೈಡ್ ಶಾವಿಗೆ ತಗೊಂಡಿದ್ದೀನಿ, ಮತ್ತು 1 ಸ್ಪೂನ್ ಆಗುವಷ್ಟು ಗೋಡಂಬಿ, 1 ಸ್ಪೂನ್ ಆಗುವಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ, ಅರ್ಧ ಕಪ್ ಆಗೋವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅಂಜೀರ ಇದು ನಾನು 6-7 ತಗೊಂಡು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ತುಪ್ಪ, ಅರ್ಧ ಲೀಟ್ರ್ ಹಾಲು, ಕೋವಾ ತಗೊಂಡಿದ್ದೀನಿ. ಕೋವಾ ಇಲ್ಲಾಂದರೆ ನೀವು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು. ಕೋವಾ ತಗೊಂಡಿದ್ದೀನಿ ನಾನೊಂದು 50 ಗ್ರಾಮ್ ಅಷ್ಟು. ಮತ್ತು ಇದು ಹಾಲಿನ ಪುಡಿ, ನಿಮಗೆ ಆಪ್ಷನಲ್ಲು. ಹಾಲಿನ ಪುಡಿ 1-2 ಸ್ಪೂನಷ್ಟು ತಗೊಂಡಿದ್ದೀನಿ. ರುಚಿ ಹೆಚ್ಚಾಗುತ್ತೆ. ಹಾಲಿನ ಪುಡಿ ಇಲ್ಲ ಅಂದರೆ ಬಾದಾಮ್ ಮಿಲ್ಕ್ ಪೌಡ್ರ್ ಬರುತ್ತಲ್ಲ, ಅದಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ನಾನು ಸ್ಟವ್ ಅಂಟಿಸಿ ಕಡಾಯಿ ಇಟ್ಟಿದ್ದೀನಿ. ನೀವು ಪಾತ್ರೆ ಬೇಕಾದರೂ ಬಳಸ್ಕೊಳ್ಳಿ. ನಾನು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಈ ದ್ರಾಕ್ಷಿ ಗೋಡಂಬಿ ಇದೆಯಲ್ಲ, ಇದು ಹುರ್ಕೊಂಡ್ಬಿಡ್ತೀನಿ ಫಸ್ಟ್. ಇದ್ರ ಜೊತೆಗೆ ನಾನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ಬಿಡ್ತೀನಿ ಮೊದಲಿಗೆ. ತುಂಬ ರುಚಿಯಾಗಿರುತ್ತೆ ಈ ಪಾಯಸ. ನಿಮ್ಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲದಲ್ಲಿ ಕೂಡ ಮಾಡ್ಕೊಳ್ಬೋದು. ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ತೆಗ್ದ್ಬಿಟ್ಟು ಈ ಅಂಜೂರ ಇದೆಯಲ್ಲ, ಇದಕ್ಕೆ ಹಾಕ್ಕೊಂಬಿಡೋಣ. ನಾವು ಅಂಜೂರ ಕಟ್ ಮಾಡಿದ್ವಲ್ಲ, ಅದು ಹಾಕ್ಕೊಂಬಿಡೋಣ. ಸ್ವಲ್ಪ ಫ್ರೈ ಆಗಲಿ ಇದು, 1-2 ನಿಮಿಷ. ಕ್ಯಾರೆಟ್ ತುರಿ ಹಾಕ್ಕೊಂಬಿಡ್ತಾಯಿದ್ದೀನಿ ಇದಕ್ಕೆ. ಕ್ಯಾರೆಟ್ ತುರಿ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಹಸಿ ವಾಸನೆ ಆಗುವುದು. ಈಗ ಇದ್ರ ಜೊತೆಗೆ ಶಾವಿಗೆ ಕೂಡ ಹಾಕ್ಕೊಂಬಿಡ್ತಾಯಿದ್ದೀನಿ. 1-2 ನಿಮಿಷ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವು ಇದಕ್ಕೆ ಹಾಲು ಹಾಕ್ಬಿಡೋಣ. ಹಾಲು ಕಾಯಿಸ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಬೋದು, ನಾನು ಡೈರೆಕ್ಟ್ ಹಾಕ್ಬಿಡ್ತಾ ಇದ್ದೀನಿ ಹಾಲು. ಸಾರಿ, ಆಗಲೇ ಹೇಳೋದು ನಾನು ಮರ್ತೋಗ್ಬಿಟ್ಟೆ. 2 ಏಲಕ್ಕಿ ತಗೊಂಡು ಇದಕ್ಕೆ ಹಾಕ್ಬಿಡಿ. ಈ ಥರ ಸುಲಿದ್ಬಿಟ್ಟು ಈ ಥರ ಹಾಕ್ಬಿಡಿ. ಸುಲಿದ್ಬಿಟ್ಟು ಈ ಥರ ಹಾಕ್ಬಿಟ್ಟಿದ್ದೀನಿ. ಹಾಲು ಹಾಕ್ಬಿಟ್ಟು, ಹಾಲು ಹಾಕಿ ಈ ಥರ ತಿರುಗಿಸ್ಬಿಟ್ಟು ಇವಾಗ ಹಾಲು ಕುದಿಯೋಕ್ಕೆ ಬೇಡ. ಹಾಲು ಕುದೀಲಿ, ಹಾಲು ಕುದೀತಾ ಇದೆ. ಇವಾಗ ನಾವು ಅರ್ಧ ಲೀಟ್ರಷ್ಟು ನೀರು ಹಾಕ್ಬಿಡೋಣ ಇದಕ್ಕೆ. ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ನೀರು. ಈಗ ಇದು ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಅಂದರೆ ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಈ ಶಾವಿಗೆಯಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಕುದಿಯೋಕ್ಕೆ ಬರಲಿ ಇದು. ಈಗ ಕುದೀತಾ ಇದೆ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ 3/4 ಕಪ್ಪು ಹಾಕ್ಕೊಳ್ಬೋದು. ಸಿಹಿ ಜಾಸ್ತಿ ತಿನ್ನೋರಿದ್ರೆ ಹಾಕ್ಕೊಳ್ಬೋದು. ಕಂಡೆನ್ಸ್ ಹಾಕಿದ್ರೆ ಅದು 3/4 ಕಪ್ಪಷ್ಟು ಹಾಕ್ಕೊಳ್ಳಿ. ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿಲ್ಲ, ಅದಕ್ಕೆ ನಾನು ಸಕ್ಕರೆ ಮತ್ತು ಕೋವಾ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಮತ್ತು ಕೋವಾ ಸ್ಕಿಪ್ ಮಾಡ್ಕೊಳ್ಬೋದು. ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಡ್ತೀನಿ. ಇವಾಗ ಸ್ವಲ್ಪ ಇದು ಮಿಕ್ಸ್ ಮಾಡೋಣ. ತುಂಬ ರಿಚ್ ಲುಕ್ ಕೊಡುತ್ತೆ ಈ ಪಾಯಸ. ಒಂದೆರಡು ನಿಮಿಷ ಕುದೀಲಿ ಇದರಲ್ಲಿ, ಸಕ್ಕರೆ ಕರಗೋವರೆಗೂ.
ಈಗ 2 ನಿಮಿಷ ಆಗಿದೆ, ಕುದೀತಾ ಇದೆ. ಈಗ ನಾನು ಹಾಲಿನ ಪುಡಿ ಹಾಕ್ಬಿಡ್ತಾ ಇದ್ದೀನಿ ಇದಕ್ಕೆ. ಹಾಲಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ರಿಚ್ ಲುಕ್ಕು, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಗೊತ್ತಾಗೋದು. ಈಗ ಸ್ವಲ್ಪ ಕುದಿಲಿ ಇದೆ, 1-2 ನಿಮಿಷ. ಶಾವಿಗೆ ತುಂಬ ಕುದಿಸ್ಬಾರ್ದು. ಈ ಟೈಮಲ್ಲಿ ನಾವು 1 ಸ್ಪೂನಷ್ಟು ತುಪ್ಪ ಹಾಕ್ಬಿಡೋಣ. ತುಪ್ಪ ಹಾಕ್ಬಿಟ್ಟು ನಾವೇನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿದ್ವಲ್ಲ ಬಾಗಿದ ಹಾಕ್ಬಿಡೋಣ ಇದಕ್ಕೀಗ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಪಾಯಸ ರೆಡಿ ಆಗೋಯಿತು. ಶಾವಿಗೆ ಯಾವಾಗಲೂ ಜಾಸ್ತಿ ಬೇಯಿಸಬಾರ್ದು, ಯಾಕಂದರೆ ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅದು ಬಿಟ್ಕೊಂಡ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ನ್ಯೂ ಇಯರ್ಗೆ ಪಾಯಸ ರೆಡಿ ಆಗೋಯಿತು. ಈ ಪಾಯಸ ಮಾಡಿಕೊಡಿ, ಎಲ್ಲರೂ ನಿಮ್ಗೆ ಹೊಗಳ್ತಾರೆ ಎಷ್ಟು ಚೆನ್ನಾಗಿದೆ ಪಾಯಸ ಅಂತ. ಈಗ ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಅರ್ಧ ಅವರ್ ಕೂಡ ಹಿಡ್ದಿಲ್ಲ ಪಾಯಸ ಮಾಡೋಕ್ಕೆ, ಅಷ್ಟು ಬೇಗ ಆಯಿತು. ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ. ಕ್ಯಾರೆಟ್ ಪಾಯಸ ರೆಡಿ ಆಯಿತು. ನೋಡಿ ಎಷ್ಟು ರಿಚಾಗಿ ಕಾಣಿಸ್ತಾ ಇದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಈ ಪಾಯಸ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ವಿಡಿಯೋಸು. ನೋಡಿ, ಹೊಸ ವರ್ಷಕ್ಕೆ ಅಂಜೀರ್ ಕ್ಯಾರೆಟ್ ಶಾವಿಗೆ ಪಾಯಸ ರೆಡಿಯಾಗಿದೆ. ನೋಡಿ, ಟೇಸ್ಟ್ ನೋಡೋಣ ಇವಾಗ. ತುಂಬ ಟೇಸ್ಟಿಯಾಗಿ ಬಂದಿದೆ. ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಕೋವಾ ಮತ್ತು ಸಕ್ಕರೆ ಸ್ಕಿಪ್ ಮಾಡಿಬಿಡಿ. ಚೆನ್ನಾಗಿದೆ ಪಾಯಸ, ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ. ಮಾಡಿ, ಥ್ಯಾಂಕ್ ಯು. ಆ ದ್ರಾಕ್ಷಿ ಗೋಡಂಬಿ ಅಂಜೀರ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಅಷ್ಟು ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.